Congratulations, Nishaya. This is Yogi here from Quality Department. Now I'm here to take your feedback. First thing, congratulations on your placement at No Broker. Introduce yourself. Myself Nishaya. I am from Ramalingapura, Sira Taluk, Tumkur district. I have completed my graduation in Siddhganga Institute of Technology. Okay. I have recently completed training in CMTI in IDM course, Interior Design Management. Oh, okay. So tell me the classroom sessions ಬಗ್ಗೆ ಹೇಳ್ತೀರಾ ಯಾವ ಸೆಷನ್ಸ್ ಅಟೆಂಡ್ ಮಾಡಿ Classroom sections ಬಂದು ಕಟ್ ಲಿಸ್ಟ್ ಕ್ಲಾಸಸ್ ಇರ್ತವೆ, ಪ್ರೊಕ್ಯೂರ್ಮೆಂಟ್, ಪ್ಲಾನಿಂಗ್ ಮತ್ತೆ ಸೈಟ್ ವಿಸಿಟ್ಸ್ ಗಳು ಇರ್ತವೆ, ದೆನ್ ಆಟೋಕ್ಯಾಡ್ ಸ್ಕೆಚ್ಅಪ್ ಸಾಫ್ಟ್ವೇರ್ ಕ್ಲಾಸಸ್ ಗಳು ಇರ್ತವೆ. ಸೊ ಯಾವ ಸಾಫ್ಟ್ವೇರ್ಸ್ ಕಲ್ತಿದ್ದೀರಾ? ಆಟೋಕ್ಯಾಡ್ ಸ್ಕೆಚ್ಅಪ್, ಪ್ಲಗಿನ್ಸ್ ಬಂದ್ಬಿಟ್ಟು ವೀರೆ ಎನ್ಸ್ಕೇಪ್ ಕಲ್ತಿದ್ದೀನಿ. ಓಕೆ, ಟೆಲ್ ಮಿ ದ ಸೈಟ್ ವಿಸಿಟ್ ಬಗ್ಗೆ ಹೇಳ್ತೀರಾ? ಯಾವ ಫ್ಯಾಕ್ಟರಿ, ಸೈಟ್, ಶೋರೂಮ್ಸ್ ಎಕ್ಸ್ಪೀರಿಯನ್ಸ್ ಇಟ್ಟು ಹೋಗಿದ್ದೀರಾ ಅಂತ? ಅದು ಸಜ್ಜಾಪುರದ ಹತ್ರ ಗ್ಲಾಮ್ ಹುಡ್, ಇನ್ಫ್ರಾ ಮಾರ್ಕೆಟ್, ಐಕಿಯಾ, ಆಮೇಲೆ ಜೇಡ್ ಕ್ಲಬ್, ಬಾಲಾಜಿ ಅಂತ ಇನ್ನೊಂದಿದೆ ಜಯನಗರ ಸೈಟ್ ವಿಸಿಟ್ಸ್, ಇನ್ನ ತುಂಬಾ ಇದೆ. ಸೊ ಅಲ್ಲಿ ಏನೇನ್ ಕಲ್ತ್ರಿ ಅದ್ರ ಬಗ್ಗೆ ಹೇಳ್ತೀರಾ? ಅದ್ರ ಬಗ್ಗೆ ಫ್ಯಾಕ್ಟರಿ ಪ್ರೊಸೆಸ್ ಹೇಗಿರುತ್ತೆ ಅಂತ ಕಲ್ತಿದೀವಿ. ಆಮೇಲೆ ಸ್ಟೋನ್ಸ್ ಯಾವ ತರ ಇರ್ತಾರೆ, ಅದ್ರ ಮೇಲೆ ಏನೇನ್ ಇದ್ ಮಾಡಿರ್ತಾರೆ ಅಂತ ಎಲ್ಲ ಕಲ್ತಿದೀವಿ. ಓಕೆ, ಸೊ ಟೆಲ್ ಮಿ ನಿಮ್ಮ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಲೈಕ್ ಟ್ರೈನರ್ ಸಪೋರ್ಟ್ ಹೇಗಿತ್ತು ಅದ್ರ ಬಗ್ಗೆ ಹೇಳ್ತೀರಾ? ಫ್ರೆಂಡ್ಲಿ ಆಗಿದ್ರು ಟ್ರೈನರ್ಸ್ ಎಲ್ಲ. ಎಷ್ಟೆಷ್ಟು ಸತಿ ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಏನು ಹೆಸಿಟೇಷನ್ ಬೇಕಾಗಿರ್ಲಿಲ್ಲ, ಎಷ್ಟ್ ಸತಿ ಬೇಕಾದ್ರೂ ಹೋಗಿ ಕೇಳ್ಬೋದಿತ್ತು. ಎಲ್ಲಾ ಟೈಮ್ ಅಲ್ಲೂ ಅವೈಲೇಬಲ್ ಇತ್ತು. ಓಕೆ, ನಮ್ಮ CMTS ಸ್ಟಾಫ್ ಸಪೋರ್ಟ್ ಹೇಗಿತ್ತು ನಿಮ್ಮ ಟ್ರೈನಿಂಗ್ ಬಗ್ಗೆ? ಅವ್ರು ಅಷ್ಟು ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು. ಏನಾದ್ರು ವೆರಿಫಿಕೇಶನ್ಸ್ ಇದ್ರೆ ಎಲ್ಲ ಬೇಗ ಕ್ಲಿಯರ್ ಮಾಡೋರು. ಎನಿ ಟೈಮ್ ಕಾಲ್ ಮಾಡಿದ್ರು ಪಿಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋರು. ಓಕೆ, ನಿಮ್ಮ ಇಂಟರ್ವ್ಯೂ ಪ್ರಾಸೆಸ್ ಬಗ್ಗೆ ಹೇಳ್ತೀರಾ? ಲೈಕ್ ನಿಮ್ಗೆ HR ಗೈಡೆನ್ಸ್ ಹೇಗಿತ್ತು HR ಟೀಮ್ ಕಡೆಯಿಂದ? HR ಗೈಡೆನ್ಸ್ ಅದೇ ಏನೇನ್ ಮಾತಾಡ್ಬೇಕು ಅಂತ ಅಂದ್ರೆ ಮುಂಚೆನೆ ಮ್ಯಾಮ್ ಹೇಳಿದ್ರು, ಅಂದ್ರೆ ಗೊತ್ತಾಗ್ತೈತೆ ಏನೇನು ಅಂತ. ಇಟ್ಟಿರೋ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಆಗಿರಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಇವ್ರ ಜೊತೆ ಎಲ್ಲ ನೋಡ್ಕೊಳ್ಳಿ ಅಂತ. ಆಮೇಲೆ ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲ ಏನೇನ್ ಕಲಿಬೇಕು ಅಂತ ಮೊದ್ಲೇ ಗೊತ್ತಿರೋದ್ರಿಂದ ನನ್ಗೆ ಎಲ್ಲ ಓದ್ಕೊಂಡ್ ನೀಟಾಗಿ ಹೋಗಿದ್ವಿ. ಸೊ ನಮ್ಗೆ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಎಲ್ಲ ಹೆಲ್ಪ್ಫುಲ್ ಆಯ್ತು ತುಂಬಾ. ಬಟ್ ನಿಮ್ ಕಡೆಯಿಂದ ಎಫರ್ಟ್ ಏನಿತ್ತು? ನಿಮ್ ಕಡೆ ಪ್ರಿಪರೇಷನ್ ಹೇಗಿತ್ತು? ಅದೇ ನಮ್ಗೆ ಫಸ್ಟ್ ಇಂದ 3 months ಕೋರ್ಸ್ ಅಲ್ಲಿ ಏನೇನ್ ಹೇಳ್ಕೊಟ್ಟಿದ್ರು ಎಲ್ಲ ಅಂದ್ರೆ ಎಲ್ಲಾನು ಓದ್ಕೊಂಡ್ ಹೋಗಿದ್ವಿ ನಾವು. ಅಂದ್ರೆ ಏನೇನ್ ಪ್ರಿಪೇರ್ ಆಗ್ಬೇಕು ಅಂತ ನಮಗೂ ಗೊತ್ತಿತ್ತು. ಅದ್ರ ಜೊತೆ ಅವರು ಹೆಲ್ಪ್ ಮಾಡಿದ್ರಿಂದ ನಾವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು. ಓಕೆ, ಇನ್ನೊಂದು ಕಮಿಂಗ್ ಟು ದ ನಾಲೆಜ್ ಬಂದು ನಿಮ್ ಗ್ರಾಜುಯೇಷನ್ ಟೈಮ್ ನಲ್ಲಿ ನೀವು CMT ಜಾಯ್ನ್ ಆದ್ಮೇಲೆ ನಿಮ್ಗೆ ಈ ತರ ಅನಿಸ್ತು ಲೈಕ್ ಓಕೆ ನಾನು CMT ಜಾಯ್ನ್ ಆದ್ಮೇಲೆ ಇದೆಲ್ಲ ಕಲ್ತೆ ಅಂತ? ಯಾವ್ಯಾವ್ದು ಕಲ್ತಿದ್ದೀರಾ ಅಂತ ಹೇಳ್ತಾ? CMT ಬಂದ್ಮೇಲೆ ಎಲ್ಲ ಅಂದ್ರೆ ಕಂಪನಿಯಲ್ಲಿ ಏನೇನ್ ನಡೆಯುತ್ತೆ, ಫ್ಯಾಕ್ಟರಿ ಪ್ರೊಸೆಸ್ ಏನೇನ್ ನಡೆಯುತ್ತೆ ಅಂತ ನಾನು ಇಲ್ಲಿ ಬಂದ್ಮೇಲೆ ಕಲ್ತಿದ್ದು. ಥ್ರೂ ಸೈಟ್ ವಿಸಿಟ್ಸ್, ಆಮೇಲೆ ಟೀಚರ್ಸ್ ಹೇಳ್ಕೊಡೋದ್ರಿಂದಾನೇ ಏನೇನ್ ಎಲ್ಲ ಕಂಪನಿಯಲ್ಲಿ ಹೀಗೆ ಆಗೋದು ಅಂತ ಗೊತ್ತಾಗಿದ್ದೆ ನಾನು CMT ಬಂದ್ಮೇಲೆ. ಇಂಜಿನಿಯರಿಂಗ್ ಲೈಫ್ ಅಲ್ಲಿ ಇದ್ರ ಬಗ್ಗೆ ಒಂಚೂರು ಐಡಿಯಾ ಕೂಡ ಇರ್ಲಿಲ್ಲ. ಓಕೆ, ಆ ಇಂಟರ್ವ್ಯೂ ಪ್ರಾಸೆಸ್ ಬಗ್ಗೆ ಹೇಳ್ತೀರಾ? 2 rounds ಇದ್ವು. ಅದ್ರಲ್ಲಿ ಫಸ್ಟ್ ರೌಂಡ್ ಅಂದ್ರೆ ನಮ್ ಪೋರ್ಟ್ಫೋಲಿಯೋ ಎಲ್ಲ ತೋರ್ಸಕ್ ಹೇಳಿದ್ರು. ಪೋರ್ಟ್ಫೋಲಿಯೋ ಎಲ್ಲ ತೋರ್ಸಿದ್ವಿ. ಅದಾದ್ಮೇಲೆ ನಮ್ ಬಗ್ಗೆ ಇಂಟ್ರಡ್ಯೂಸ್ ಯೋರ್ ಸೆಲ್ಫ್ ಅಂತ ಎಲ್ಲ ಕ್ವಶನ್ಸ್ ಕೇಳಿದ್ರು. ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಕೇಳಿದ್ರು. ಅದಾದ್ಮೇಲೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಇತ್ತು. ಅದ್ರಲ್ಲಿ ನೀವ್ ಯಾವ ಪೊಸಿಷನ್ ಆಫರ್ ಅಂದ್ರೆ ನಿಮ್ಗೆ ಯಾವ ಪೊಸಿಷನ್ ಇಷ್ಟ, ಏನ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ಸೊ ನಾವು ಹೇಳೋ ಪೊಸಿಷನ್ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳಿ ಫೈನಲ್ ಆಗಿ ನಿಮ್ಮ ಜೂನಿಯರ್ಸ್ ಸ್ಟೂಡೆಂಟ್ ವುಡ್ ಲೈಕ್ ಟು ಜಾಯಿನ್ CMT, ಅವ್ರಿಗೆ CMT ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಂದ್ರೆ ಇಲ್ಲಿ ಜಾಯಿನ್ ಆದ್ರೆ ಟೆಕ್ನಿಕಲ್ ನಾಲೆಡ್ಜ್ ತುಂಬಾ ಬರುತ್ತೆ. ತುಂಬಾ ಸೈಟ್ ವಿಸಿಟ್ಸ್ ಎಲ್ಲ ನೀಟಾಗಿ ನೋಡಿ ಕಲಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. CMT ಜಾಯಿನ್ ಆದ್ರೆ ಫುಲ್ ನಾಲೆಡ್ಜ್, ಟೆಕ್ನಿಕಲ್ ನಾಲೆಡ್ಜ್ ಫುಲ್ ಕಲಿಬಹುದು. ಪ್ಲೇಸ್ಮೆಂಟ್ ಮತ್ತೆ ಪ್ಲೇಸ್ಮೆಂಟ್ ಗೈಡೆನ್ಸ್ ಎಲ್ಲ ಸಿಕ್ಕಿದ್ದು CMTI ಇಂದಾನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ CMTI. Okay, thank you for your valuable time and your feedback, Nishaya. Wishing good luck for your future. Congratulations again on your placement.